ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಅಬ್ಬಾ, ಈ ವಿಚಾರ ಹೇಳ್ಕೊಳ್ಳೋದಕ್ಕೆ ನನಗೆ ಒಂದು ಹೆಮ್ಮೆ ಇದೆ, ಇನ್ನೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆ್ಯಂಡ್ ತುಂಬಾನೇ ಖುಷಿ ಇದೆ. ವಾಟ್ ಅ ಪ್ರೋಮೋ ಗೈಸ್, ಮೈ ಗಾಡ್. ನೆನ್ನೆ ಆ ಪ್ರೋಮೋ ನೋಡಿದಾಗಿಂದ ನನಗಂತೂ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರ್ತಾ ಇದೆ. ನಮ್ಮ ಕನ್ನಡದ ಹೆಮ್ಮೆಯ ಯಶ್ ಘಟಾನುಘಟಿಗಳು ಹೋಗಿ ಕೂತಿರುವಂತಹ ಆ ಹಾಟ್ ಸೀಟ್ನಲ್ಲಿ ಕುಳಿತು ಅವರ ಖಡಕ್ಕಾದಂತಹ ಮಾತುಗಳಾಗಿರ್ಬೋದು, ಅವರ ಖದರ್ ಆಗಿರ್ಬೋದು, ಅವರ ಎನರ್ಜಿ ಲೆವೆಲ್, ಕಾನ್ಫಿಡೆನ್ಸ್ ಆ್ಯಂಡ್ ಆ ಪ್ರೋಮೋನೇ ನಿಜಕ್ಕೂ ಇಡೀ ಬಾಲಿವುಡ್ ಮಂದಿಯನ್ನೇ ಗಡಗಡ ಅಂತ ನಡುಗಿಸಿದೆ. ಆ್ಯಂಡ್ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇನ್ನು ಎಲ್ಲರೂ ಕೂಡ ವೈಟಿಂಗ್, ಯಾವಾಗ ಆ ಕಂಪ್ಲೀಟ್ ಆದಂತಹ ಶೋನಲ್ಲಿ ಯಶ್ ಮಾತಾಡಿರುವಂತಹ ಪ್ರತಿಯೊಂದು ಅಂಶಗಳು ಕೂಡ, ಪ್ರತಿಯೊಂದು ವಿಚಾರಗಳು ಕೂಡ ಹೊರಬೀಳುತ್ತೆ ಅನ್ನುವಂತಹ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಕೂಡ ಕಾತರಾಗಿ ಕಾಯ್ತಾ ಇದ್ವಿ. ಆ್ಯಂಡ್ ಪ್ರೋಮೋದಲ್ಲಿ ಯಾವೆಲ್ಲ ವಿಚಾರಗಳು ಹೈಲೈಟ್ ಆಯಿತು, ನಿಜಕ್ಕೂ ಆ ಬಾಲಿವುಡ್ ಮಂದಿ ಶಾಕ್ ಆಗಿದ್ದು ಯಾವೆಲ್ಲ ವಿಚಾರಗಳಿಗೆ. 34 ಇಯರ್ಸಿಂದ ಆ ಒಂದು ಶೋ ನಡೀತಾ ಇರುವಂಥದ್ದು ಆಪ್ಕಿ ಅದಾಲತ್ ಇಂಡಿಯಾ ಟಿವಿಯಲ್ಲಿ ಹೊರಬಿದ್ದಿರುವಂತಹ, ಯೂಟ್ಯೂಬ್ ಚಾನೆಲ್ನಲ್ಲಿ ಹೊರಬಿದ್ದಿರುವಂತಹ ಆ ಒಂದು ಪ್ರೋಮೋ, ಯಶ್ನ ಗತ್ತು, ಖದರ್, ಆ ಖಡಕ್ಕಾದಂತಹ ಆನ್ಸರ್ಗಳು ಆ್ಯಂಡ್ ಆ ಕಟಕಟೆಯಲ್ಲಿ ಕೂರಿಸ್ಬಿಟ್ಟು ಅಷ್ಟು ಜನರ ಮುಂದೆ ನಿಜಕ್ಕೂ ಆ ಗತ್ತು, ಆ ಒಂದು ತಾಕತ್ತು ಎಲ್ಲವೂ ಬೇಕು. ಪಟ 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 ಅಂತ ಹೇಳ್ಬಿಟ್ಟು ಅವ್ರು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಆ ಶಾರ್ಪ್ ಆನ್ಸರ್ಸ್ ಆಗಿರ್ಬೋದು, ಯಾವುದೇ ಭಯ ಇಲ್ಲದೆ ಅವ್ರ ಕಣ್ಣಲ್ಲಿ ಟಾಕ್ಸಿಕ್ನ ಕಾನ್ಫಿಡೆನ್ಸ್ ಕೂಡ ಕಾಣಿಸ್ತಾ ಇತ್ತು. ಆ್ಯಂಡ್ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿರ್ಬೋದು ಇನ್ನೂ ಹೆಚ್ಚಾಗಿ ಅನ್ನುವಂತಹ ಕ್ಯೂರಿಯಾಸಿಟಿ ನಮ್ಮೆಲ್ಲರಿಗೂ ಕೂಡ ಇರುವಂಥದ್ದು. ಆ್ಯಂಡ್ ರೀಸೆಂಟ್ಲಿ ಬೆಂಗಳೂರಿನಲ್ಲೂ ಕೂಡ ಇವೆಂಟ್ ನಡೆದಂತಹ ಸಂದರ್ಭದಲ್ಲಿ ಘಟಾನುಘಟಿ ಸ್ಟಾರ್ಸ್ಗಳನ್ನೆಲ್ಲರನ್ನೂ ಕೂಡ ಇಲ್ಲಿಗೆ ಕರೆಸಿದ್ರು. ನಯನತಾರ ಯೂಶಲಿ ಯಾವುದೇ ರೀತಿಯಾದಂತಹ ಆ ಪ್ರೆಸ್ ಮೀಟ್ಸ್ಗಾಗಿರ್ಬೋದು, ಪ್ರಮೋಷನ್ ಕಾರ್ಯಗಳಿಗಾಗಿರ್ಬೋದು, ರಜನಿಕಾಂತ್ ಅವರ ಈವೆಂಟ್ಗೂ ಕೂಡ ಅವರು, ಅಂದರೆ ಸಿನಿಮಾಗಳ ಈವೆಂಟ್ಗೂ ಕೂಡ, ಪ್ರಮೋಷನ್ ಕಾರ್ಯಗಳಿಗೂ ಕೂಡ ನಯನತಾರ ಹೋಗ್ತಾ ಇರಲಿಲ್ಲ. ಅವ್ರು ಮೊದಲೇ ಹೇಳ್ಬಿಡ್ತಾ ಇದ್ರು, ನಾನು ಯಾವುದೇ ಪ್ರಮೋಷನ್ ಕಾರ್ಯಗಳಲ್ಲಿ ಭಾಗಿಯಾಗೋದಿಲ್ಲ ಅಂತ. ಬಟ್ ಇಲ್ಲಿಗೆ ಬಂದಿದ್ರು, ಟಾಕ್ಸ್ಗೆ ಬಂದಿದ್ರು, ಬೆಂಗಳೂರಿಗೆ ಬಂದಿದ್ರು. ಅದು ಬಿಕಾಸ್ ಆಫ್ ಯಾಕೆ ಅಂತ ಹೇಳಿದ್ರೆ ಅವರೇ ವೇದಿಕೆ ಮೇಲೆ ಹೇಳಿದ್ರು, ಬಿಕಾಸ್ ಆಫ್ ಯಶ್ ಅಂತ ಹೇಳ್ಬಿಟ್ಟು. ಅಷ್ಟು ದೊಡ್ಡ ಮಟ್ಟಕ್ಕೆ ಸಾಧನೆಯನ್ನ ಮಾಡಿರುವಂತಹ ನಮ್ಮ ಕನ್ನಡದ ಹುಡುಗ, ನಟ, ನಮ್ಮ ಹೆಮ್ಮೆಯ ಯಶ್. ಸೊ ಈಗ ಆ ಹಾಟ್ ಸೀಟ್ ನಲ್ಲಿ ಕುಳಿತುಕೊಂಡು ಮಾತನಾಡಿರುವಂತಹ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಕುತೂಹಲವನ್ನು ಕೂಡ ಕೇಳಿಸ್ತಾ ಇದೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ಕೇಳ್ತಾರೆ ರಜತ್ ಶರ್ಮಾ ಅವರು ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಯಶ್. ಏನಂತ ಹೇಳಿದ್ರೆ, ಒಂದು ಸಿನಿಮಾಗೆ 50 ಕೋಟಿಯನ್ನು ತೆಗೆದುಕೊಳ್ತೀರಾ ಅನ್ನುವಂತಹ ಮಾತನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಶ್ ಉತ್ತರ ಏನಾಗಿರ್ಬೋದು? ಹೌದು, ಇಲ್ಲ, ಕಡಿಮೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಬಟ್ ಅವ್ರು ಹೇಳಿದ್ದು ಅದಕ್ಕಿಂತ ಹೆಚ್ಚು. ಆ ಹೇಳಿದ್ದ ಸ್ಟೈಲ್ ಆಗಿರ್ಬೋದು, ಆ ಗತ್ತಾಗಿರ್ಬೋದು, ನಿಜಕ್ಕೂ ಅಲ್ಲಿದ್ದಂತಹ ಬಾಲಿವುಡ್ ಮಂದಿ ಎಲ್ಲ ಬಾಯ್ ಮೇಲೆ ಬೆರಳಿಡ್ಕೊಳ್ತಾರೆ, ವಾಟ್ ಅಂತ ಹೇಳ್ಬಿಟ್ಟು. ಸೊ ಆ್ಯಂಡ್ ಒಂದಷ್ಟು ವಿಚಾರಗಳು ಎಲ್ಲವೂ ಕೂಡ ಇದೇ ರೀತಿಯಾಗಿ ಬೆರಗಾಗುವಂತೆ ಮಾಡ್ತಾ ಇದೆ. ಆ್ಯಂಡ್ ಟಾಕ್ಸಿಕ್ ಅಷ್ಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡೋದರ ಹಿಂದೆ ಯಶ್ ಪಟ್ಟಂತಹ ಪರಿಶ್ರಮಗಳು, ಎದುರಾದಂತಹ ಚಾಲೆಂಜಸ್ಗಳು, ಸವಾಲುಗಳು ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ. ಆ್ಯಂಡ್ ಕೆಲವೊಂದಷ್ಟು ವಿಚಾರಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನು ಕೇಳುವಂತಹ ರೀತಿ, ನೀತಿಗಳಾಗಿರ್ಬೋದು, ಒಂದು ರೀತಿಯಾಗಿ ಅಲ್ಲಿ ಕಟಕಟೆಯಲ್ಲಿ ಆ ಹಾಟ್ ಸೀಟ್ ಅಂತ ಏನಿರುತ್ತೆ ಅಲ್ಲಿ ಕೂತಂತಹ ಸಂದರ್ಭದಲ್ಲಿ ನಡುಕವನ್ನು ಉಂಟು ಮಾಡುತ್ತೆ. ಬಟ್ ಯಶ್ಗೆ ಅದು ಯಾವುದು ಕೂಡ ಆಗಿಲ್ಲ. ಆ ಖದರು, ಆ ಕಾನ್ಫಿಡೆನ್ಸು ಎಲ್ಲವೂ ಕೂಡ ಇತ್ತು. ಆ್ಯಂಡ್ ಇನ್ನೊಂದು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವ್ರು ಕೇಳಿದಂತಹ ಪ್ರಶ್ನೆ, ರಜತ್ ಶರ್ಮಾ ಅವರು ಕೇಳಿದಂತಹ ಪ್ರಶ್ನೆ, ಈ ಹಿಂದೆ ಅಂದರೆ ಅವರು ಏನು ಸೀರಿಯಲ್ ಮುಖೇನ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಬೆಳೀತಾ ಹೋದ್ರು, ಅದೆಲ್ಲವನ್ನು ಕೂಡ ಮೆಲ್ಕು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ, ನೆನಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಟಿವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂತಹ ಹುಡುಗನಿಗೆ ಒಂದು ಸಿನಿಮಾದ ಆಫರ್ ಬರುತ್ತೆ. ಹಾಗೆ ಏನು ಮಾಡ್ತಾರೆ ಎಲ್ಲರೂ ಕೂಡ, ಯೂಶುವಲ್ ಆಗಿ ಸಿನಿಮಾದ ಆಫರ್ ಬಂದ ತಕ್ಷಣ ಓಕೆ ಸಿನಿಮಾ ಬರ್ತಾ ಇದೆ, ಓಕೆ ಸೀರಿಯಲ್ನ ಪಕ್ಕಕ್ಕಿಟ್ಟು ಬೆಳ್ಳಿ ತೆರೆಗೆ ಹಾರೋದಕ್ಕೆ ಸಜ್ಜಾಗ್ತಾರೆ. ಬಟ್ ಯಶ್ ಆ ಥರ ಮಾಡಲಿಲ್ಲ. ಸೊ ಅದು ಕೂಡ ಗೆಲುವಿಗೆ ಒಂದು ಹಾದಿಯಾಗಿದೆ ಅನ್ನುವಂತಹ ಸೂಚನೆಯನ್ನ ಯಶ್ ಪ್ರೊಮೋದಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅದು ಅಂತ ಹೇಳಿದ್ರೆ, 6 ಸ್ಕ್ರಿಪ್ಟ್ಗಳು ಬರುತ್ತೆ, 6 ಸಿನಿಮಾಗಳ ಆಫರ್ಗಳು ಯಶ್ ಮುಂದೆ ಬರುತ್ತೆ, 6 to 7 ಆಫರ್ಸ್ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಸೀರಿಯಲ್ನ ಪಕ್ಕಕ್ಕಿಟ್ಟು ಸಿನಿಮಾಗೆ ಎಂಟ್ರಿ ಆಗ್ತಾರೆ. ಯೂಶುವಲಿ ನಾವು ಕೂಡ ಆಲೋಚನೆ ಮಾಡುವಂಥದ್ದು, ಓಕೆ ಅಷ್ಟೊಂದು ಆಪ್ಷನ್ ಇದೆಯಲ್ಲ, ನಾವು ಹೋಗ್ಬಿಡೋಣ, ಜಂಪ್ ಆಗ್ಬಿಡೋಣ, ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ, ಅದು ನೆಕ್ಸ್ಟ್ ಹಂತ ಆಗಿರುತ್ತೆ. ಬಟ್ ಯಶ್ ಹಾಗೆ ಮಾಡಲಿಲ್ಲ. 6 ಸಿನಿಮಾಗಳ ಆಫರ್ ಬಂದಂತಹ ಸಂದರ್ಭದಲ್ಲಿ ನನಗೆ ಸ್ಕ್ರಿಪ್ಟ್ ಕೊಡಿ ಫಸ್ಟು, ನಾನು ಸ್ಕ್ರಿಪ್ಟನ್ನು ನೋಡಬೇಕು, ಐ ಶುಡ್ ವಾಚ್ ದಟ್, ಐ ಶುಡ್ ರೀಡ್ ದಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಗ ಸ್ಕ್ರಿಪ್ಟನ್ನು ಕೇಳಿದಂತಹ ಸಂದರ್ಭದಲ್ಲಿ ಒಂದು ಟೀಕೆ ಟಿಪ್ಪಣಿಗಳ ಮಾತುಗಳು ಬರುತ್ತೆ. ಓ ಇಷ್ಟೊಂದು ದುರಹಂಕಾರನ, ಈ ರೀತಿಯಾಗ ಏನೋ ಸೀರಿಯಲ್ ಮಾಡ್ತಿದ್ದಾನೆ, ಅವಕಾಶ ಕೊಟ್ಟು ನೋಡೋಣ ಅಂತ ಹೇಳಿದ್ರೆ ಸ್ಕ್ರಿಪ್ಟನ್ನು ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದಷ್ಟು ರಿಜೆಕ್ಟ್ ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ.
ಸೊ ಈ ಮಾತನ್ನ ಯಶ್ಗೆ ಕೇಳ್ತಾರೆ. ಸೊ ನೀವು ಆವಾಗ ಸಿನಿಮಾವನ್ನ ಒಪ್ಕೊಂಡ್ಲಿಲ್ಲ, ಸ್ಕ್ರಿಪ್ಟ್ ಅನ್ನು ಕೇಳಿದ್ರಿ ಅಂತ ಹೇಳ್ಬಿಟ್ಟು ಆ ಥರ ಆಟಿಟ್ಯೂಡ್ ಬೇಕಿತ್ತಾ ಅನ್ನುವಂಥ ಒಂದು ಆ್ಯಂಗಲ್ ಅಲ್ಲಿ ರಜಿತ್ ಶರ್ಮಾ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಆಗ ಯಶ್ ಹೇಳ್ತಾರೆ, ನನಗೆ ಎಷ್ಟು ಸಿನಿಮಾಗಳ ಸಂಖ್ಯೆ 6 ಸಿನಿಮಾಗಳ ಸಂಖ್ಯೆ ಅದು ಮುಖ್ಯ ಆಗಿರಲಿಲ್ಲ, ನನಗೆ ಸ್ಕ್ರಿಪ್ಟ್ ಬೇಕು, ನಾನು ಓದಲೇಬೇಕಿತ್ತು ಸ್ಕ್ರಿಪ್ಟ್ನ, ಕಥೆಯನ್ನು ಓದಿ ಸಿನಿಮಾವನ್ನು ನಾನು ಒಪ್ಕೊಳ್ತಾ ಇದ್ದಿದ್ದು. ನಾನು ಸೀರಿಯಲ್ ಮಾಡ್ತೀನೋ, ಸಿನಿಮಾ ಮಾಡ್ತೀನೋ, ಅಥವಾ ಸೀರಿಯಲಲ್ಲೇ ಉಳ್ಕೋತೀನೋ, ಸಿನಿಮಾಗೆ ಜಂಪ್ ಆಗ್ತೀನೋ, ದಟ್ ಈಸ್ ಸೆಕೆಂಡ್ರಿ. ಬಟ್ ಐ ಶುಡ್ ವಾಚ್ ದಟ್, ಐ ಶುಡ್ ರೀಡ್ ದಟ್. ನಾ ಅದರಲ್ಲಿ ಏನು ತಪ್ಪಿದೆ ಅನ್ನುವಂಥ ಖಡಕ್ ಉತ್ತರವನ್ನು ಯಶ್ ಕೊಟ್ಟಿದ್ದಾರೆ. ಆ್ಯಂಡ್ ಮತ್ತೊಂದು 50 ಕೋಟಿಗೂ ಅಧಿಕ ಬಜೆಟನ್ನು ಸಿನಿಮಾಗೆ ತೆಗೆದುಕೊಳ್ತೀನಿ, ಅದಕ್ಕಿಂತ ಹೆಚ್ಚು ಅನ್ನುವಂಥ ಖಡಕ್ಕಾದ ಉತ್ತರವನ್ನು ಕೂಡ ಯಶ್ ಕೊಟ್ಟಿರುವಂಥದ್ದು. ಆ್ಯಂಡ್ ಇದೇ ತಿಂಗಳು ಆಗಸ್ಟ್ 26ಗೆ ಟಾಕ್ಸಿಕ್ ರಿಲೀಸ್ ಆಗ್ತಾ ಇರುವಂಥದ್ದು. ಆಲ್ಬಮ್ ಸಾಂಗ್ಸ್ 9 ಆಲ್ಬಮ್ ಸಾಂಗ್ಸ್ ಎಲ್ಲವೂ ಕೂಡ ನಿನ್ನೆ ರಿಲೀಸ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಹೈಪ್ನ ಕ್ರಿಯೇಟ್ ಮಾಡಿರುವಂಥದ್ದು. ಆಲ್ರೆಡಿ ಸಾಂಗ್ ಮುಖೇನಾನೇ ಒಂದಷ್ಟು ಭರವಸೆ, ಏನೆಲ್ಲ ನಿರೀಕ್ಷೆಗಳಿತ್ತು ಯಶ್ ಮೇಲೆ, ಆ ಕಾನ್ಫಿಡೆನ್ಸ್ ಎಲ್ಲವೂ ಕೂಡ ನಿಜವಾಗ್ತಾ ಇದೆ. ಒಂದಷ್ಟು ಟೀಕೆ ಟಿಪ್ಪಣಿಗಳು, ಒಂದಷ್ಟು ಸವಾಲುಗಳು, ಚಾಲೆಂಜಸ್ಗಳು, ಮತ್ತು ಏನು ಹುಡುಗಿಯರನ್ನ, ಮಹಿಳೆಯರನ್ನ ಅಸಭ್ಯವಾಗಿ ತೋರಿಸ್ತಾ ಇರುವಂಥದ್ದು, ಒಂದಷ್ಟು ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬಿಟ್ಟು ಅದೆಲ್ಲವನ್ನು ಕೂಡ ಯಶ್ ಫೇಸ್ ಮಾಡಿದ್ದಾರೆ. ಆ್ಯಂಡ್ ಕಿಯಾರಾ ಅವರು ಕೂಡ, ಬಿಕಾಸ್ ಈ ರೀಸೆಂಟಾಗಿ ಒಂದಷ್ಟು ಕಲಾವಿದರು ಕೂಡ ನೆಗೆಟಿವ್ ಆಗಿ ಮಾತನಾಡೋದಕ್ಕೆ, ಒಂದಷ್ಟು ಕಲಾವಿದರಲ್ಲ ಬೆರಳೆಣಿಕೆಯಷ್ಟು ಇದ್ದೇ ಇರುತ್ತೆ ಎಲ್ಲವೂ ಕೂಡ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದೀಗ ಭರ್ಜರಿಯಾಗಿ ಅದ್ಧೂರಿಯಾಗಿ ಆಗಸ್ಟ್ 26ಗೆ ವಿಶ್ವದಾದ್ಯಂತ ಟಾಕ್ಸಿಕ್ ಅಬ್ಬರಿಸೋದಕ್ಕೆ ಸಜ್ಜಾಗಿದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಸೊ ಅದಕ್ಕೂ ಮುನ್ನ ಈ ಹಾಟ್ ಸೀಟ್ನಲ್ಲಿ ಯಶ್ ಮಾತನಾಡಿರುವಂತಹ ಭರವಸೆಯ ಮಾತುಗಳು, ಜೊತೆಗೆ ನಾಳೆ ರಾತ್ರಿ ಅಂದರೆ ಶನಿವಾರ ರಾತ್ರಿ 10 ಗಂಟೆಗೆ ಆ ಕಂಪ್ಲೀಟ್ ಆದಂತಹ ಪ್ರೋಮೋ ಏನು ನೋಡಿದ್ವಿ ನಾವು, ಅಪ್ಕಿ ಅದಾಲತ್ ಶೋನ ಪ್ರೋಮೋ ಇಂಡಿಯಾ ಟಿವಿಲಿ ಕಂಪ್ಲೀಟ್ ಪ್ರೋಗ್ರಾಮ್ ಕೂಡ ಪ್ರಸಾರ ಆಗುತ್ತೆ. ಸೊ ಅಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಯಶ್ ಹಂಚ್ಕೊಂಡಿದ್ದಾರೆ, ಈ ಹಿಂದೆ ಅವರು ಪಟ್ಟಂತಹ ಕಷ್ಟಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಂದಷ್ಟು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮತ್ತು ಸೀರಿಯಲ್ ಸೆಟ್ಗೆ ಏನು ಸೀರಿಯಲ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸೀರಿಯಲ್ ಸೆಟ್ಗೆ ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಯಾರೋ ಒಬ್ರು ರಿಪೋರ್ಟರ್ ಆರ್ ಆಂಕರ್, ಸಮ್ ಆಂಕರ್ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಸೆಟ್ನಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾರೆ. ಬಟ್ ಯಶ್ ಫ್ರೆಶರ್ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅವ್ರಿಗೆ ಏನು ಕ್ವೆಶನ್ಸ್ ಕೂಡ ಕೇಳೋದಿಲ್ಲ, ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡೋದಿಲ್ಲ. ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ನೋಡೋಣ ಮುಂದೆ ನಮಗೆ 1000 ಜನ ನಿಂತ್ಕೊಂಡು ಪ್ರಶ್ನೆ ಕೇಳುವಂತಹ ಟೈಮ್ ಬರುತ್ತೆ ಅಂತ ಅನ್ಕೊಂಡು ಸುಮ್ಮನಾದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸೊ ಅದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ನಾನು ಎಲ್ಲೂ ಕೂಡ ಹೋಗೋದಿಲ್ಲ, ಎಲ್ಲರೂ ಕೂಡ ಇಲ್ಲೇ ಕರೆತರಿಸ್ತೀನಿ ಅನ್ನುವಂತಹ ಒಂದು ಡೈಲಾಗ್ ಅದು ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಯಶ್ ಮುಂದೆ ಏನಾಗುತ್ತೆ, ಈ ದೂರದೃಷ್ಟಿ ಅಂತ ಹೇಳ್ತಾರ ಅದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆ ಮಾತುಗಳಲ್ಲಿ ಅವ್ರು ಏನು ಹೇಳಿರ್ತಾರೆ ಅದೆಲ್ಲವನ್ನು ಕೂಡ ನಿಜ ಮಾಡೋದಕ್ಕೆ ಹೊರಟಿರುವಂತಹ ನಮ್ಮ ಕನ್ನಡದ ಯಶ್, ಹೆಮ್ಮೆಯ ನಟ. ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಟಾಕ್ಸಿಕ್ ರಿಲೀಸ್ಗೆ ಕೌಂಟ್ ಡೌನ್ ಕೂಡ ಆರಂಭ ಆಗಿರುವಂಥದ್ದು. ಆ್ಯಂಡ್ ಸಿನಿಮಾ ರಿಲೀಸ್ಗೆ ಇನ್ನು 2 ವೀಕ್ಸ್ ಇರುವಾಗಲೇ ಮುಂಚೆ ಎ ಸರ್ಟಿಫಿಕೇಟ್ ಕೂಡ ಸಿನಿಮಾಗೆ ದಕ್ಕಿದೆ. ಸೊ ಕಾದು ನೋಡಬೇಕು ಯಾವೆಲ್ಲ ರೀತಿಯಾಗಿ ಯಶ್ ಅಬ್ಬರಿಸಲಿದ್ದಾರೆ. 5 ಹೀರೋಯಿನ್ಸ್ಗಳು. ಮತ್ತೆ ಇನ್ನೊಂದು ಕಡೆ ಆ ಟ್ರೇಲರ್ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬಂತು. ಏನಂತ ಹೇಳಿದ್ರೆ 5 ಜನ ಹೀರೋಯಿನ್ಸ್ಗಳನ್ನು ತೋರಿಸಿರುವಂತಹ ರೀತಿ, ಜೊತೆಗೆ ತನ್ನ ಪತಿಯಾದವನು ಸತ್ತಂತಹ ಸಂದರ್ಭದಲ್ಲಿ, ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಆ ಬೂದಿಯನ್ನ ತೆಗೆದುಕೊಂಡು ಆ ಮಾದಕವನ್ನ ತಯಾರಿಸ್ಬಿಟ್ಟು ಆ ಸ್ಮೆಲ್ಲನ್ನು ತೆಗೆದುಕೊಳ್ಳೋದು, ಮತ್ತೆ ಆ ಟಾಕ್ಸಿಕ್ ವಾತಾವರಣದಲ್ಲಿ ಆ ಮಗು ಬೆಳೆಯೋದು. ಸೊ ಇದೆಲ್ಲವನ್ನು ಕೂಡ ನೆಗೆಟಿವ್ ಆಗಿ ತೋರಿಸುವಂತಹ ಕೆಲಸವನ್ನ ಯಾಕೆ ಮಾಡಿದ್ದಾರೆ, ಸೊ ಈ ರೀತಿಯಾದಂತಹ ಅಂಶಗಳನ್ನ ಟ್ರೈಲರ್ನಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕು. ಈ ವಿಚಾರವಾಗಿ ಕೂಡ ಈ ಒಂದು ಶೋನಲ್ಲಿ ಯಶ್ ಮಾತನಾಡ್ತಾರಾ ಇಲ್ವಾ ಅಂತ, ಬಿಕಾಸ್ ಯಾವುದೇ ನೆಗೆಟಿವ್ ಬಗ್ಗೆ ಯಶ್ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಅಂಡ್ ರೀಸೆಂಟ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಆ ಒಂದು ಈವೆಂಟ್ ನಲ್ಲಿ ಒಂದೆರಡು ಮಾತುಗಳನ್ನ ಆಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕನ್ನಡಿಗರಾಗಿರ್ಬೋದು, ನನ್ನ ಅಭಿಮಾನಿಗಳಾಗಿರ್ಬೋದು, ನನ್ನ ಸುತ್ತಮುತ್ತ ಇರೋರು, ನನ್ನ ನಂಬಿದಂಥವರಾಗಿರ್ಬೋದು, ಯಾರೂ ಕೂಡ ತಲೆ ತಗ್ಗಿಸುವಂತಹ ಕೆಲಸವನ್ನ ನಾನು ಮಾಡಿಲ್ಲ, ಮಾಡೋದು ಇಲ್ಲ ಅನ್ನುವಂತಹ ಒಂದು ಖಡಕ್ ಮಾತನ್ನ ಹೇಳಿದ್ದಾರೆ. ಸೊ ಆ ಮಾತಲ್ಲಿ ಒಂದು ಭರವಸೆ ಇದೆ, ಟಾಕ್ಸಿಕ್ ಅಲ್ಲಿ ಯಾವುದೇ ರೀತಿಯಾದಂತಹ ತಲೆ ತಗ್ಗಿಸುವಂತಹ ಸನ್ನಿವೇಶಗಳು, ದೃಶ್ಯಾವಳಿಗಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು ಏನು ಟ್ರೈಲರ್ ಅಲ್ಲಿ ನೋಡ್ತೀವಿ, ಟೀಸರ್ ಅಲ್ಲಿ ನೋಡ್ತೀವಿ, ಅದೆಲ್ಲವೂ ಕೂಡ ಸಿನಿಮಾದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿರೋದಿಲ್ಲ ಅನ್ನುವಂಥದ್ದು ಒಂದು. ಆ್ಯಂಡ್ ಮೋರ್ ಓವರ್ ಆ ಅಂಶಗಳನ್ನ ಯಾಕಾಗಿ ಇಟ್ಟಿದ್ದಾರೆ ಸಿನಿಮಾದಲ್ಲಿ, ಒಂದು ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಕಂಟೆಂಟ್ ಅನ್ನ ಕಂಪ್ಲೀಟ್ ಆಗಿ ನಾವು ಪೋರ್ಟ್ರೇ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಪಾಸಿಟಿವ್, ನೆಗೆಟಿವ್ ಅಂಡ್ ಆ ರೀತಿಯಾದಂತಹ ದೃಶ್ಯಾವಳಿಗಳ ಬಳಕೆಗಳ ಅನಿವಾರ್ಯತೆಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೂಡ ಅಲ್ಲಿ ಆ ಒಂದಷ್ಟು ದೃಶ್ಯಗಳನ್ನ ಅಳವಡಿಕೆ ಮಾಡಿರಬಹುದು ಅನ್ನುವಂತಹ ಆಂಗಲ್ ಅಲ್ಲಿ ಕೂಡ ಯಶ್ ಮಾತನಾಡಿದ್ದಾರೆ. ಸೊ ಕಾದು ನೋಡೋಣ ಯಾವೆಲ್ಲ ಅಂಶಗಳು
ಪಕ್ಕಕ್ಕಿಡಲಾಗಿದೆ ಅಂಡ್ ಉಲ್ಲೇಖ ಆಗಿರುವಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ದೃಶ್ಯಾವಳಿಗಳಾಗಿರ್ಬೋದು ಏನಕ್ಕಾಗಿ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಕೂಡ ಹುಟ್ಟಿಸ್ತಾ ಇದೆ. ಅಂಡ್ ಘಟಾನುಘಟಿಗಳು ಎಲ್ಲರೂ ಕೂಡ ಯಶ್ ಬಗ್ಗೆ ಮಾತನಾಡಿದ್ದಾರೆ. ಬೆಂಗಳೂರು ಇವೆಂಟ್ನಲ್ಲಿ ಅವರು ಮಾಡಿರುವಂತಹ ಸಾಧನೆ ಬಗ್ಗೆ ಕಿಯಾರಾ ಆಗಿರ್ಬೋದು, ನಯನತಾರಾ ಆಗಿರ್ಬೋದು, ರುಕ್ಮಿಣಿ ವಸಂತ ಅವರಾಗಿರ್ಬೋದು, ಎಲ್ಲರೂ ಕೂಡ ಅವರ ಸಾಧನೆ ಎಲ್ಲದ್ರ ಬಗ್ಗೆ ಕೂಡ ಮಾತನಾಡಿರುವಂಥದ್ದು. ಸಿನಿಮಾ ಸೆಟ್ನಲ್ಲಿ ಹೇಗಿರ್ತಾ ಇದ್ರು ಯಶ್, ಆ 4 ವರ್ಷಗಳ ಶ್ರಮ ಹೇಗಿತ್ತು ನೋಡಿ. ಆಫ್ಟರ್ KGF ಬರ್ತಾ ಇರುವಂತಹ ಬಹುದೊಡ್ಡ ಸಿನಿಮಾ, ವಿಶ್ವದಾದ್ಯಂತ ತಿರುಗಿ ನೋಡ್ತಾ ಇರುವಂತಹ ಸಿನಿಮಾ ಟಾಕ್ಸಿಕ್. ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ ಸಿನಿಮಾ. ಇಡೀ ಬಾಲಿವುಡ್ ಮಂದಿ ಈ ಒಂದು ಪ್ರೋಮೋಗೆ ನಿಬ್ಬೆರಗಾಗಿದ್ದಾರೆ. ಈ ಒಂದು ಶೋನಲ್ಲಿ ಅಲ್ಲಿರುವಂತಹ ಎಲ್ಲರೂ ಕೂಡ ಅವರ ಮಾತುಗಳು, ಅವರ ಕದರಾಗಿರುವಂತಹ ಆ ನುಡಿಗಳು, ಅವರ ಕಾನ್ಫಿಡೆನ್ಸ್ ಎಲ್ಲವನ್ನು ಕೂಡ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ದಾರೆ. ಆ್ಯಂಡ್ ಮತ್ತೊಂದು ಅಂಶ ಏನಪ್ಪ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ಆಶ್ಚರ್ಯ ಪಡುವಂಥದ್ದು. ಆ್ಯಂಡ್ ಒಂದು ಸ್ವಲ್ಪ ಭಾವುಕರಾಗ್ತಾರೆ ಕೂಡ. ಏನಪ್ಪ ಅಂತ ಹೇಳಿದ್ರೆ, ಕಿಯಾರಾ ಅವರು ಏನು ಆ ಸಾಂಗ್ ತಬಾಯಿ ತಬಾಯಿ ಸಾಂಗ್ ಶೂಟ್ ಆಯಿತು, ಅದಾದ ನಂತರ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳಿಗೆ ಒಳಗಾದರು ಯಶ್ ಈ ಕಡೆ ಕಿಯಾರಾ ಇಬ್ಬರು ಕೂಡ. ಆ್ಯಂಡ್ ತುಂಬ ಒಂದಷ್ಟು ಸಮಸ್ಯೆಗಳಾಯಿತು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಬಟ್ ಬೇಡ, ಆ ಚರ್ಚೆ ಬೇಡ ನಮಗೆ. ಏನೇ ಆಗಿರ್ಬೋದು, ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಆ್ಯಂಡ್ ಅದನ್ನು ಫೇಸ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಕೂಡ ಇದ್ದೇ ಇರುತ್ತೆ. ಸೊ ಯಶ್ ಈ ಅಂಶವನ್ನು ಕೂಡ ಹೇಳಿದ್ದಾರೆ. ಆ ಟೈಮ್ನಲ್ಲಿ, ಶೂಟಿಂಗ್ ಟೈಮ್ನಲ್ಲಿ ಕಿಯಾರಾ ಅವರು ಪ್ರೆಗ್ನೆಂಟ್ ಇರ್ತಾರೆ. ನಾನು ಕಿಯಾರಾ ಅವರಿಗೆ ಒಂದು ರೀತಿಯಾಗಿ ಬಾಡಿಗಾರ್ಡಾಗಿ ಕೆಲಸ ಮಾಡಿದ್ದೀನಿ ಅನ್ನುವಂಥ ಒಂದು ಅಂಶವನ್ನು ಕೂಡ ಯಶ್ ಅದರಲ್ಲಿ ಉಲ್ಲೇಖ ಆಗಿದ್ದಾರೆ. ನಿಜಕ್ಕೂ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಂತಹ ಸಿನಿಮಾ ಈ ಕಡೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸ್ತಾ ಇರುವಂಥದ್ದು. ಮತ್ತು ಗೀತು ಮೋಹನ್ ದಾಸ್ ಅವರು ಕೂಡ ಪಟ್ಟಿರುವಂತಹ ಕಷ್ಟ, ಅವ್ರ ಮೇಲೆ ನಂಬಿಕೆ ಇಟ್ಟು ಯಾರು ಕೂಡ ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಬಟ್ ಯಶ್ ನನ್ನನ್ನು ನಂಬಿ ಮುಂದೆ ಬಂದರು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಕಾದ್ ನೋಡೋಣ. ಪ್ರೋಮೋನೇ ಇಷ್ಟು ಅದ್ಧೂರಿಯಾಗಿದೆ, ಇಷ್ಟು ಅಬ್ಬರಿಸ್ತಾ ಇದೆ. ಇನ್ನು ನಾಳೆ ಶನಿವಾರ 10 ಗಂಟೆಗೆ ಪ್ರಸಾರವಾಗುವಂತಹ ಆ ಶೋನಲ್ಲಿ ಯಾವೆಲ್ಲ ಮುಖ್ಯವಾದಂತಹ ವಿಚಾರಗಳು, ಅಂಶಗಳು, ಯಶ್ ನಡೆದು ಬಂದಂತಹ ಹಾದಿ, ಆ ಸಾಧನೆಯ ಯಶಸ್ಸಿನ ಹಾದಿ ಏನೆಲ್ಲ ಇರುತ್ತೆ, ಹೇಗೆ ಕಂಡುಕೊಂಡ್ರು ಅನ್ನುವಂತಹ ಕಂಪ್ಲೀಟ್ ಇಂಚಿಂಚು ಮಾಹಿತಿ ಕೂಡ ನಾಳೆ ಆ ಘಟಾನುಘಟಿಗಳು ಕೂತಿರುವಂತಹ ಸೀಟ್ನಲ್ಲಿ ನಮ್ಮ ಕನ್ನಡಿಗ, ಮೊದಲ ಕನ್ನಡಿಗ ಯಶ್ ಕುಳಿತುಕೊಂಡು ಮಾತನಾಡಿರುವಂತಹ ಕಂಪ್ಲೀಟ್ ಶೋ. ನಾನು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ಸೊ ತಪ್ಪದೆ ವಾಚ್ ಮಾಡಿ, ಅಲ್ಲಿ ಏನೆಲ್ಲ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ನಿಮ್ಮ ಮುಂದೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್. ಇದು ನೇರ, ದಿಟ್ಟ, ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.